ಅಂಜನಾದ್ರಿಯಲ್ಲಿ ಹನುಮ ಮಾಲಾಧಾರಿಗಳ ಮೇಲೆ ಪೊಲೀಸರು ಏಕಾಏಕಿ ಲಾಠಿ ಪ್ರಹಾರ ಮಾಡಿದ ಘಟನೆ ಗಂಗಾವತಿಯ ಹನುಮನಹಳ್ಳಿಯಲ್ಲಿ ನಡೆದಿದೆ. ಮಾಲಾಧಾರಣೆ ವಿಸರ್ಜನೆ ಕಾರ್ಯಕ್ರಮ ನಡೆಯುತ್ತಿತ್ತು. ಏಕಾಏಕಿ ಭಕ್ತರ ಸಂಖ್ಯೆ ಹೆಚ್ಚಾಯಿತು. ಸಾಕಷ್ಟು ಭಕ್ತರು ಬ್ಯಾರಿಗೇಡ್ ಮುರಿದುಕೊಂಡು ಒಳಗೆ ಪ್ರವೇಶ ಮಾಡುವುದಕ್ಕೆ ಮುಂದಾದರು. ಇದೇ ವೇಳೆ ಭಕ್ತರನ್ನ ಚದುರಿಸುವ ಭರದಲ್ಲಿ ಆಂಜನೇಯನ ಭಕ್ತರ ಮೇಲೆ ಪೊಲೀಸರು ಲಾಠಿ ಪ್ರಹಾರ ಮಾಡಿದ್ದಾರೆ. ಪೊಲೀಸರ ಲಾಠಿಗೆ ಹನುಮ ಭಕ್ತರು ಕೆಳಗೆ ಬಿದ್ದರು. ಬರಿ ಮೈಯಲ್ಲಿದ್ದ ಭಕ್ತರ ಮೇಲೆ ಪೊಲೀಸರ ಲಾಠಿ ಪ್ರಹಾರಕ್ಕೆ ಹನುಮ ಭಕ್ತರು ಖಂಡಿಸಿದ್ದಾರೆ. ಏಕಾಏಕಿ ಲಾಠಿ ಪ್ರಹಾರ ಮಾಡುವ ಮೊದಲು ಭದ್ರತೆಯನ್ನ ಹೆಚ್ಚಿಸಬೇಕಿತ್ತು ಅಂತ ಭಕ್ತರು ಕೇಳಿಕೊಂಡಿದ್ದಾರೆ. ಇನ್ನು ಕಳೆದ 1 ವಾರದಿಂದ ಹನುಮ ಭಕ್ತರು ತಂಡೋಪತಂಡದಿ ಬರುತ್ತಿದ್ದಾರೆ. ಲಕ್ಷಾಂತರ ಭಕ್ತರು ಏಕಕಾಲಕ್ಕೆ ಬರ್ತಿರೋದರಿಂದ ಸಾಕಷ್ಟು ಭಕ್ತರಿಗೆ ಆಂಜನೇಯನ ದರ್ಶನ ಆಗ್ತಿಲ್ಲ. ಇನ್ನು ಇಲ್ಲಿನ ಜಿಲ್ಲಾಡಳಿತ ಭಕ್ತರ ಮೇಲೆ ದಬ್ಬಾಳಿಕೆ ಮಾಡ್ತಿದೆ ಎಂಬ ಆರೋಪವೂ ಕೇಳಿ ಬರ್ತಿದೆ. ಅದೇನೇ ಇದ್ರೂ ಭಕ್ತರನ್ನ ನಿಯಂತ್ರಿಸಲು ಜಿಲ್ಲಾಡಳಿತ ಮುಂಜಾಗ್ರತೆ ವಹಿಸಬೇಕಾಗಿತ್ತು. ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಹೆಚ್ಚುತ್ತಿರುವ ಮಾಹಿತಿ ಅದಾಗಲೇ ಸರ್ಕಾರದ ಬಳಿ ಇದೆ. ಹೀಗಿದ್ರೂ ದೇವರ ದರ್ಶನಕ್ಕೆ ಸರಿಯಾದ ಮಾರ್ಗಗಳನ್ನ ಮಾಡಿಲ್ಲ. ಭಕ್ತರ ಮೇಲೆ ಲಾಠಿ ಪ್ರಹಾರ ಮಾಡೋದು ಎಷ್ಟು ಸರಿ ಅಂತಿದ್ದಾರೆ ಆಂಜನೇಯನ ಭಕ್ತರು. ಬಿಗ್ ಟಿವಿ ಕರ್ನಾಟಕ, ಗಂಗಾವತಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.